ಸರ್ವೇಷಾಂ ಮಂಗಲಾಯ. ನಿವಾಸಿಗಳಾದಂತಹ ಇಂದ್ರಾದಿ ಸುಮನಸರೇ, ಹೇಳಿರಿ, ಎದ್ದೇಳಿರಿ, ಸತ್ತೈತಾಳಿ. ಇದೋ ಅಭಯಪ್ರದಳಾಗಿದ್ದೇನೆ. ನೀವೆಲ್ಲವರು ಒಂದಾಗಿ ಏಕೋ ಚಿತ್ತದಿಂದ ನನ್ನನ್ನೇ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರಲ್ಲ. ಮುಖಾವಲೋಕನ ಮಾಡಿದಾಗ ಅಶ್ರುಧಾರೆ ಇಳಿಯುತ್ತಾ ಇದೆ, ಕಾಯ ಕಂಪಿಸುತ್ತಾ ಇದೆ, ನಾಲಗೆ ತಡವರಿಸುತ್ತಾ ಇದೆ. ಯಾರಿಂದ ಬಂದ ಬವಣೆ? ತಿಳಿಸಿರಿ ಮಕ್ಕಳೇ, ತಿಳಿಸಿರಿ. ಮಾತೆ ಲಾಲಿಸು ಖಳಬಗಿಸನು ವಿಧಾತ ವಿತ್ತಿಗ ವರಬಲದಿಲ್ಲೇ ಸುರವಾತವಿಲ್ಲವ ದೆಸೆಗೆಡಿಸಿ ಪ್ರೀತಿಯಿಂದ. ಸರ್ವಾತ್ಮಕಿಯೂ ಸರ್ವೇಶ್ವರಿಯೂ ಸರ್ವಶಕ್ತಿಯೂ ಆದಂತಹ ನಿನ್ನ ಸರ್ವನಿಯಂತ್ರಣದಲ್ಲೇ ಇರುವಂತಹ ಸರ್ವದೇವಾನುದೇವತೆಗಳು ಇದೋ ನಿನ್ನ ಪಾದಕಮಲಗಳನ್ನೇ ಕೊಡಮಟ್ಟು ನಿನ್ನಲ್ಲೇ ಆಶ್ರಯವನ್ನ ಅಪೇಕ್ಷಿಸುವ ಪ್ರಬಲವಾದ ಕಾರಣ ಉಂಟಾಗಿದೆ. ಏನಾಯಿತು? ಭಕ್ತಿ ಮತ್ತು ಭಯಗಳಿಲ್ಲದಿದ್ದರೆ ಲೋಕ ವ್ಯವಹಾರ ಕಷ್ಟ. ಆದರೆ ಮಹಿಷನೆಂಬಂತಹ ವಿದ್ಯುನ್ಮಾಲಿ ನಂದನ ಮಾಲಿನಿ ಸುಕುಮಾರ ಬ್ರಹ್ಮನ ವರಬಲದಿಂದ ಪ್ರಮತ್ತನಾಗಿ ನಿರ್ಭೀತನಾಗಿ ಭಕ್ತಿ ವಿರಹಿತನಾಗಿ ಭಕ್ತಿಗೆ ವಶರಾಗಬೇಕಾದ ದೇವಾನುದೇವತೆಗಳನ್ನು ಮೀರಿ ನಿಂತಿದ್ದಾರೆ. ಸ್ವರ್ಗವನ್ನು ವಶೀಕರಿಸಿದ್ದಾರೆ. ತ್ರಿಮೂರ್ತಿಗಳ ಸಾಮರ್ಥ್ಯದ ಕುರಿತಾದಂತಹ ಅವಗಣನೆಯಿಂದ ನಮ್ಮನ್ನು ಉಲ್ಲಂಘಿಸಿ ತಾನು ಮೆರೆದಾಡ್ತಾ ಇದ್ದಾನೆ. ಧರ್ಮಕರ್ಮಗಳಿಗೆ ಚ್ಯುತಿ ಬಂದಿದೆ. ಸಾಧು ಸಜ್ಜನರು ಸಂಕಷ್ಟದಲ್ಲಿದ್ದಾರೆ. ಅವರ ಹನನಕ್ಕಿದ್ದ ಉಪಾಯವನ್ನು ಕಾಣದೆ ನಮ್ಮೊಳಗಿರುವ ದಿವ್ಯ ಚೈತನ್ಯವನ್ನು ಹೊರಗೆಡಹಿದಾಗ ಅಷ್ಟಭುಜೆಯಾಗಿ ನಾರ್ಯಾಕೃತಿಯನ್ನು ತಳೆದು ಕಂಗೊಳಿಸಿದ ನೀನು ಮಹಿಷಾವತಿಗೆ ಮನಸ್ಸು ಮಾಡಬೇಕು ತಾಯಿ. ಹರಿಯ ಹಿರಿಮೆಯನ್ನು ಧಿಕ್ಕರಿಸಿದ್ದಾನೆ. ಬ್ರಹ್ಮನನ್ನು ಮೀರಿ ಬೆಳೆದನೆ. ಈಶನ ಕಟಾಕ್ಷಕ್ಕೆ ಕುರುಡನಾದನೆ. ಇಂದ್ರಾದಿ ಸುವಾಸರನ್ನು ತೆಗೆದಿರಿಸಿದನೆ. ಲೋಕ ಕಂಟಕನಾಗಿ ಮೆರೆಯುತ್ತಾ ಇರುವಂತಹ ಮಹಿಷನನ್ನು ನಿಮ್ಮನ್ನು ಪೊರೆಯುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ. ಮಹಿಷನ ಬೆಂಬಲಕ್ಕೆ ಶಂಕರನು ದುಷ್ಟ ಮಹಿಷ ಮಾತ್ರದಲ್ಲದೆ ಆತನ ನೀಚ ಕರ್ಮಗಳಿಗೆ ಸಹಕಾರಿಯಾಗಿ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಮೊದಲಾದ ದಾನವ ಗಣವನ್ನು ಸೇರಿಕೊಂಡಿದ್ದಾರೆ. ಅಷ್ಟ ಸಮೂಹವನ್ನೆಲ್ಲ ಧರ್ಮವನ್ನು ಪೊರೆಯುತ್ತೇನೆ. ಧೈರ್ಯ ತಾಳಿ. ವಿಶ್ವಕರ್ಮಳಾದಂತಹ ನೀನು ವಿಶ್ವಕಂಟಕನಾದ ಮಹಿಷರನ್ನು ದಿಸುವುದಕ್ಕೆ ಹೊರಟ ಈ ಕಾಲದಲ್ಲಿ ವಿಶ್ವದಲ್ಲಿದ್ದ ಸರ್ವ ಸುವಸ್ತುಗಳ ಸೃಷ್ಟಿಕರ್ತನೆನಿಸಿದಂತಹ ವಿಶ್ವಕರ್ಮ ದೇವಶಿಲ್ಪಿಯೇ ಸ್ವಯಂ ಇಚ್ಛೆಯಿಂದ ಸುವಸನಗಳನ್ನು ಸರ್ವಾಭರಣಗಳನ್ನು ನವೋನವವಾಗಿ ನಿರ್ಮಿಸಿ
ಕಾಣಿಕೆಯಾಗಿ ಒಪ್ಪಿಸಬೇಕೆಂಬ ಸದಾಶಯದಿಂದ ಈ ಸುಮುಹೂರ್ತದಲ್ಲಿ ಪಾದಮೂಲದಲ್ಲಿ ತಂದಿರಿಸಿದೆ ಈ ವೇಳೆ ನೀ ಅನುಮತಿಸಿದರೆ ಅಲಂಕರಿಸುವುದಕ್ಕೆ ಆಸಕ್ತರಾದ ಅಪ್ಸರಾಂಗನೆಯರು ಸನ್ನದ್ಧರಾಗಿದ್ದಾರೆ. ಅಪ್ಪಣೆ ಕೊಡಬೇಕು ತಾಯೇ. ಅವಕಾಶವನ್ನು ಕಲ್ಪಿಸಿದ್ದೇನೆ. ಈ ಸಂದರ್ಭದಲ್ಲಿ ನಿನಗೆ ಕಾಣಿಕೆಯಾಗಿ ವನಜನಾಭನ ಕರದ ಚಕ್ರವಾಳ ಹತಪ್ರಭವಾದ ಚಕ್ರವನ್ನೇ ಕಾಣಿಕೆಯಾಗಿ ಮಹಿಷವದಗೀತ ತ್ರಿನಯನಾಗ ತ್ರಿಶೂಲವನು ಸಗಯ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಪದಕೆರಗಿ ದುರುಳನನ್ನು ದಂಡಿಸುವುದಕ್ಕಾಗಿ ಬ್ರಹ್ಮದಂಡವನ್ನು ಸುರತ ಮುಖ್ಯಾಮರೆಲ್ಲರೂ ಕರೆದ ಕೈದುಗಳನ್ನು ವಿನಿಯದಿ ಚರಣ ಕಮಲದು ಅರ್ಪಿಸಿದವ ಗೌರವವಾಗಿ ಸಮಚ್ಛೇದಕನಾಡಿಸುವೆ. ಜಯ 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 ಸೃಷ್ಟಿ ಸ್ಥಿತಿ ಸಂಹಾರ ಕಾರಣ ಸ್ವರೂಪಳಾದಂತಹ ನೀನು ಸಂಕಲ್ಪ ಮಾತ್ರದಿಂದಲೇ ಸರ್ವವನ್ನು ಸಾಧಿಸಬಲ್ಲವಳಾದರೂ ಕೂಡ ನಮ್ಮ ಕೈಗಳಲ್ಲಿದ್ದಂತಹ ಆಯುಧಗಳು ನಿಸ್ತೇಜವಾದ ಈ ವೇಳೆಯಲ್ಲಿ ಕಾಣಿಕೆಯಾಗಿ ನಾವೆಲ್ಲರೂ ಅದನ್ನೇ ಒಪ್ಪಿಸಿದಾಗ ಅಷ್ಟಭುಜೆಯಾದ ನೀನು ಉದಾರ ಚರಿತೆಯಾಗಿ ಅವೆಲ್ಲವನ್ನು ಸ್ವೀಕರಿಸುವ ಸರಿ. ಸಂಕಲ್ಪದಿಂದಲೇ ಸಂಚರಿಸುವ ಸಾಮರ್ಥ್ಯ ನಿನ್ನದೇ ಆಗಿರುವಾಗ ಈ ಕಾಲದಲ್ಲಿ ಮಹಿಷವದೆಗೆ ಸಿಂಹಾರೂಢೆಯಾಗಿ ಹೊರಡಬೇಕೆಂಬ ಸದಾಶಯದಿಂದ ಪರ್ವತರಾಜನೇ ಸಿಂಹಾಕೃತಿಯನ್ನು ತಳೆದು ಸೇವಾರ್ಥಿಯಾಗಿ ಇತ್ತ ಬರ್ತಾ ಇದ್ದಾನೆ. सर्वभूतेषु मातृरूपेण